ನಿಮ್ಗೆಲ್ಲ ಅನ್ಸಿರ್ಬೋದು ಸೀಟ್ ಬಂದಿದೆ. ನಾನು ಸೆಕೆಂಡ್ ಇಯರ್ ಆದಮೇಲೆ ನಾನು 94% ಬಂದಿದ್ದೆ ಸೈನ್ಸಲ್ಲಿ. ಇಲ್ಲೇ ಗುರುಕುಲ PU ಕಾಲೇಜಲ್ಲಿ ಹೋಗಿದ್ದು ತಾಲೂಕು ಪಾವಗಡ ತಾಲೂಕಿಗೆ ಸೆಕೆಂಡ್ ಬಂದಿದ್ದೆ. ಆವಾಗ ನನಗೆ ದುಡ್ಡಿನ ವಿಚಾರವಾಗಿ ಸ್ವಲ್ಪ ಕಷ್ಟ ಇರೋದ್ರಿಂದ ಫಾರ್ಮಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಿ ಫಾರ್ಮಸಿ. ಬಟ್ ಆಸೆ ಏನಂತಂದರೆ ನಮಗೆ ಜೀವನದಲ್ಲಿ ಏನು ಇಷ್ಟಪಟ್ಟಿರ್ತೀವೋ ಅದನ್ನು ಆಗಬೇಕಂದ್ರೆ ಎಲ್ಲರಿಗೂ ಸಾಧ್ಯ ಆಗಲ್ಲ. ಬಟ್ ನನಗೆ ಸಾಧ್ಯ ಆಗಿದೆ ಬಿಕಾಸ್ ಆಫ್ ಸರ್ ಅವರಿಂದ. ನನಗೆ ಇಷ್ಟೊಂದು ಹೆಲ್ಪ್ ಮಾಡಿ ನನಗೆ ಡಾಕ್ಟರ್ ಆಗಬೇಕಂದ್ರೆ ಇನ್ನೂ ಆಗಿಲ್ಲ, 5 ವರ್ಷ ಆದಮೇಲೆ ಲೈಸೆನ್ಸ್ ಬರುತ್ತೆ. ಸರ್ ಹೇಳ್ತಿದ್ದಾರೆ ಇವಾಗ ಡಾಕ್ಟರ್ ಅಂತಾನೆ ಅನ್ಕೋ, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲು ಎಲ್ಲ ಅದೇ ರೀತಿ ಇರಬೇಕಂತ ಹೇಳ್ತಿದ್ದಾರೆ. ಖಂಡಿತವಾಗಿಲ್ಲ ಅದನ್ನು ಮೈಂಟೈನ್ ಮಾಡ್ತೀನಿ ಸರ್. ಮತ್ತು ಕೆಂಚರಾಜ್ ಸರ್ ಅವ್ರು ಹೇಗೆ ಪರಿಚಯ ಅಂತಂದರೆ, ನಮ್ಮ ಅಮ್ಮವರು ಊರಿಗೆ ಹೋಗಿದ್ರು, ಅವಾಗ ದುಡ್ಡು ಕೊಡೋದಕ್ಕೆ ಬಂದಿದ್ರು ಅವರು ಕೆಲಸದವರು. ಅವ್ರು ಬಂದಾಗ ಅವ್ರು ಕೇಳಿದ್ರು ಈ ರೀತಿ ಏನಪ್ಪ ಏನು ಮಾಡ್ತಿದ್ದೆ ಅಲ್ಲಿಂದರು, ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಅಂತ ಕೇಳಿದಾಗ ನಾನು ಹೇಳಿದೆ ಈ ರೀತಿ ಡಾಕ್ಟರ್ ಆಗಬೇಕಂತ ಆಸೆ ಇದೆ, ಬಟ್ ದುಡ್ಡು ವಿಚಾರವಾಗಿ ನಾನು ಫಾರ್ಮಸಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದಾಗ ಕೆಂಚರಾಜ್ ಸರ್ ಒಂದು ನಂಬರ್ ಕೊಟ್ಟರು. ನಂಬರ್ ಕೊಟ್ಟಾಗ ಸರ್ ಕಡೆ ಮಾತಾಡಿಸಿದಾಗ ಅವರು ಲಾ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬೆಂಗಳೂರು ಯೂನಿವರ್ಸಿಟಿಗೆ ಅಪ್ಲೈ ಮಾಡಿಸಿದ್ರು. ಮತ್ತೆ ಅದಾದಮೇಲೆ ನಾನು ಸರ್ MBBS ಮಾಡಬೇಕಂತ ಆಸೆ ಇದೆ ಸರ್, ಸೈನ್ಸ್ ಓದಿದ್ದೀನಿ, ಅದೇ ಸರ್ ತುಂಬ ಇಷ್ಟ ಆಗಿದ್ದಕ್ಕೆ ಮಹೇಶ್ ದಾಸ್ ಸರ್ ಅಂತ ದೇವನಹಳ್ಳಿ ಸರ್ ಅವ್ರ ನಂಬರ್ ಕೊಟ್ಟು ಅವ್ರ ಒಂದು ದಿವಸ ನನ್ನ ಕರ್ಕೊಂಡ್ಬಿಟ್ಟು ಅಲ್ಲಿ ಕರೆಸ್ಬಿಟ್ಟು ಮಾತಾಡಿ ನನ್ನ ಎಬಿಲಿಟಿ ನೋಡಿಬಿಟ್ಟು ನನಗೆ ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದರು. ಪರಿಶ್ರಮ ನೀಟ್ ಅಕಾಡೆಮಿಗೆ ಸೇರಿಸ್ಬಿಟ್ಟು ಅಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ನನಗೆ 447 ಬಂತು. 9 ಮಂತ್ಸ್ ಇತ್ತಷ್ಟೇ. ಕನ್ನಡ ಮೀಡಿಯಂ ಸ್ಟೂಡೆಂಟು ತುಂಬ ಕಷ್ಟ ಆಗುತ್ತೆ ನನಗೆ ಓದೋದಕ್ಕೆ. ಆವಾಗ ಅಲ್ಲಿ ಹೋದ್ಮೇಲೆ ಹೆಂಗೂ ಅಡ್ಜಸ್ಟ್ ಆಗಿ ಓದಿದಾಗ 447 ಬಂತು. ಆ ಟೈಮಲ್ಲಿ ಏನೋ ನೀಟ್ ಸ್ಕ್ಯಾಮ್ ಆಗಿಬಿಟ್ಟು ಸೀಟ್ ಆಗಲಿಲ್ಲ. ಮತ್ತು ಅದಾದಮೇಲೆ ಇನ್ನೊಂದ್ಸರಿ ಹೆಲ್ತ್ ಇಶ್ಯೂಸ್ ಎಲ್ಲ ಜಾಸ್ತಿ ಇದ್ವು ನನಗೆ ಸೆಕೆಂಡ್ ಎಲ್ ಟಿ ಹೋಗಬೇಕಾದ್ರೆ. ಮತ್ತೆ ಸರ್ ಅವರು ಇನ್ನೊಂದ್ಸರಿ ಹೋಗಪ್ಪ, ಹೋಗಿ ಮಾಡ್ತೇನೆ, ಮೇಲೆ ಭರವಸೆ ಇದೆ. ನನಗೆ ಖುಷಿ ವಿಚಾರ ಏನಪ್ಪ ಅಂತಂದರೆ, ನಾನು ಒಂದ್ಸರಿ ಫಸ್ಟ್ ಅಟೆಂಪ್ಟಲ್ಲಿ ನಾನು ಸೀಟ್ ಆಗದೆ ಇದ್ದರೂ ಕೂಡ ಸರ್ ಅವರು ನಾವು ಅಷ್ಟೊಂದು ದುಡ್ಡು ಕಟ್ಟಿದ್ದೀವಿ, ನೀವು ಸೀಟೇ ಮಾಡಿಲ್ಲ ಅಂತ ನಾನು ಯಾವತ್ತೂ ಏನು ಮಾತಾಡೇ ಇಲ್ಲ. ನೀವು ಮಾಡ್ತೀಯ, ನಿಮ್ಮ ಮೇಲೆ ನಂಬಿಕೆ ಇದೆ ಅಂತಲೇ ಯಾವಾಗ ನನ್ನ ಪ್ರೋತ್ಸಾಹ ಮಾಡ್ತಿದ್ರು. ಮತ್ತು ಸೆಕೆಂಡ್ ಎಲ್ ಟಿಗೆ ಹೋದಾಗ ಲಾಸ್ಟ್ ಟೈಮಲ್ಲಿ ಏನೇನೋ ಇಶ್ಯೂಸ್ ಆಗಲಿಲ್ಲ, ಅಲ್ಲಿಗೂ ಹೆಂಗೋ ಸೀಟ್ ಆಯ್ತು. ಇವಾಗ ಖುಷಿ ವಿಚಾರ ಚೆನ್ನಾಗಿದ್ದೀನಿ. ಇವಾಗ ಕಾಲೇಜಲ್ಲಿ ಚೆನ್ನಾಗಿದ್ದೀನಿ. ಸೊ ನೀನು ಫಸ್ಟು ನಿನ್ನ ಏನು ಕರಿಯರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬೇರೆ ಎಲ್ಲಿ ಯಾವ ಡೆವೋಷನ್ ಯಾವನು ಹೇಳಿದ್ರು ಕೂಡ ನೀನು ಸುಮ್ಮನೆ ಎಲ್ಲ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಫ್ರೀ ಇದ್ದಾಗ ಬೇರೆ ಕತೆ. ಬಟ್ ದಟ್ ಶುಡ್ ನಾಟ್ ಡಿಸ್ಟರ್ಬ್ ಯುವರ್ ಎಜುಕೇಷನ್. ಮತ್ತು ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೋ, ಚೆನ್ನಾಗಿ ಓದೋ ಅಭ್ಯಾಸ ಬೆಳೆಸ್ಕೋ. ಸೊ ಮಾಡು, ನೀವು ಖಂಡಿತ ಆಗ್ತೀಯ. ವಿ ಹ್ಯಾವ್ ಅನ್ ಕಾನ್ಫಿಡೆನ್ಸ್ ಅನ್ ಯು. ಓಕೆ, ಸೊ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಸೀಟ್ ಸಿಗಬೇಕಂದ್ರೆ ನನ್ನದೆಷ್ಟು ಪಾತ್ರ ಇದೆಯೋ ನನಗೆ ಸಹಾಯ ಮಾಡಿರುವಂಥ ಆದಮ್ ಸರ್, ಮಹೇಶ್ ದಾಸ್ ಸರ್ ಮತ್ತು ಕೆಂಚರಾಜ್ ಸರ್ ಅವ್ರಿಗೆ ನಾನು ಹೇಳ್ಕೊಳ್ತೀನಿ. ಸ್ಟೂಡೆಂಟ್ಸ್ ಜೊತೆಗಿದ್ದಾರೆ. ಬರೀ ಹರಿರಾಮ್ ಸರ್, ಮಹೇಶ್ ದಾಸ್ ಸರ್ ನಾನು ಒಬ್ಬನೆಲ್ಲ, ಇಲ್ಲಿ ಕುಂತಿರೋರು ಎಲ್ಲರೂ ಹಾಕಿದ್ದಾರೆ. ಇಡೀ ತಾಲೂಕಲ್ಲಿ ರಂಗದಲ್ಲಿ ಗೊತ್ತಿಲ್ಲ. ನಾನು ಮುಂದಿನ ದಿನಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿರೋ ಅಂತ ವೀಡಿಯೋ ಸಹಿತ ಸಪ್ರೇಟಾಗಿ ಮಾಡಿರ್ತೀನಿ. ತಾಲೂಕಲ್ಲಿ ಬಹುತೇಕ ಹಳ್ಳಿಗಳಿಂದಲೂ 100, 200, 1000, 5000 ಎಲ್ಲರೂ ಕೊಟ್ಟಿದ್ದಾರೆ. ಇಲ್ಲಿರೋರು ಸುಮಾರು ಜನ ಕೊಟ್ಟಿದ್ದಾರೆ. ಎಲ್ಲರೂ ಸಹಕಾರದಿಂದ ಸಾಧ್ಯ ಪರಿವರ್ತನಾ ಸಂಘದಿಂದ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಈ ಥರದ 100 ಜನನ ನಾವು ಮುಂದಿನ ದಿನಗಳಲ್ಲಿ ಸೃಷ್ಟಿ ಮಾಡ್ತೀವಿ. ಆಲ್ ದ ಬೆಸ್ಟ್.